ಸಿಎಂ ತವರ್ನಲ್ಲೇ ಬಹಿಷ್ಕಾರ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಗ್ರಾಮದ ಯಜಮಾನರ ಮಾತು ಕೇಳದೆ ಇದ್ದಕ್ಕೆ ಬಹಿಷ್ಕಾರ. ಮುಖ್ಯಮಂತ್ರಿಗಳ ತವರಿನಲ್ಲೇ ಬಹಿಷ್ಕಾರ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ದಲಿತ ಸಮುದಾಯದಿಂದಲೇ ದಲಿತ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಮೈಸೂರು ಜಿಲ್ಲೆ ಶ್ರೀನಿವಾಸಪುರ ಗ್ರಾಮದಲ್ಲಿ ಬಹಿಷ್ಕಾರ ಅನ್ನುವಂತಹ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸಿದ್ದರಾಮಯ್ಯನ ಹುಂಡಿ ಗ್ರಾಮದ ಪಕ್ಕದೇ ಈ ಗ್ರಾಮ ಇದೆ. ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರದ ಶಿಕ್ಷೆ. ಯಜಮಾನರಾದ ಚಿಕ್ಕಂಡಯ್ಯ, ಬಸವಯ್ಯ, ಮಹದೇವು, ಬೊಮ್ಮಾಯರಿಂದ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರೋದು. ಕುಟುಂಬದ ಜೊತೆ ಮಾತನಾಡಿದ್ರೆ 5,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಕೂಡ ಅಲ್ಲಿನ ಗ್ರಾಮಸ್ಥರಿಗೆ ಹೆದರಿಸಿದ್ದಾರೆ. ನೋಡಿ, 4 ವರ್ಷದ ಹಿಂದೆ ಒಂದು ಗಲಾಟೆ ನಡೆದಿತ್ತು. ಈ ಸಂಬಂಧ ನ್ಯಾಯ ಪಂಚಾಯತಿನೂ ಮಾಡಲಾಗಿತ್ತು. ಪ್ರಮೋದ್ ಸುರೇಶ್ ನಡುವೆ ಗಲಾಟೆ ಆಗಿತ್ತು. ಪ್ರಮೋದ್ ಕಡೆಯವರು ಸುರೇಶ್ ಮನೆಗೆ ನುಗ್ಗಿದ್ರು, ಗಲಾಟೆ ಮಾಡಿ ಮನೆ ವಸ್ತುಗಳನ್ನೆಲ್ಲ ಹಾಳು ಮಾಡಿದ್ರು. ಪಂಚಾಯತಿ ಮಾಡಿ ಇಬ್ರಿಗೂ ದಂಡ ಹಾಕಲಾಗಿತ್ತು. ಪ್ರಮೋದ್ಗೆ 25,000, ಸುರೇಶ್ಗೆ 15,000. ಅನ್ಯಾಯ ಆಗಿದೆ, ದಂಡ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ದ. ಮಾತು ಕೇಳದೆ ಇದ್ದಕ್ಕೆ ಕೋಪಗೊಂಡಿದ್ದಂತಹ ಊರಿನ ಯಜಮಾನರು, ಅಂದ್ರೆ ದೊಡ್ಡ ದೊಡ್ಡವರು, ಮುಖಂಡರು, ಹಿರಿಯರು ಇರ್ತಾರಲ್ಲ, ಅದೇ ಕೋಪದಲ್ಲಿ ಸುರೇಶ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ತಾರೆ. ಪತಿ ಹಾಗೆ ಮಗ ತೀರ್ಕೊಂಡಾಗ್ಲೂ ಕೂಡ ಸಹಾಯಕ್ಕೆ ಯಾವ ಜನವೂ ಬರಲಿಲ್ಲ. ಮನುಷ್ಯತ್ವವನ್ನ ಮರೆತು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮನುಷ್ಯರಾಗಿರೋದಕ್ಕೆ ನಾಲಾಯಕ್ಕು ಅಂತ ಅರ್ಥ. ಎಲ್ಲ ಹೊರಗಡೆ ಗಾಡಿ ತಗಲಿಸ್ಬಿಟ್ಟಂಗ ಒಮ್ಮಿನಿಗ ಬೇರೆಯವರು ಅವ್ರವ್ರದ. ಅದಕ್ಕೆ ಇನ್ನೊಬ್ರು ಇದ್ದು ಜಗಳಕ್ಕೆ ಬಂದಾಗ ನನ್ನ ಮಗನಾದ್ರೆ ಅವ್ನು ಹೊರಗಡೋರು. ಅವ್ರನ್ನ ಇವರು ಕೇಳಲಿಲ್ಲ, ಯಾಕೆ ಇಷ್ಟು ಬಂದು ನಮ್ಮೂರು ನುಗ್ಗಿ ಈ ಥರ ಒಡ ಅವ್ರಿಗೆ ಯಾಕೆ ಹಿಂಗೆ ನೋವು ಕೊಡ್ತಾ ಇದ್ದಾರೆ ಅಂತ ಕೇಳಲಿಲ್ಲ. ಎಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ರು. ನಾವೇನು ಮಾಡೋಣ ಅಲ್ಲಿ ಪುಟ್ಟ ಅಂತ ಅವ್ರಿಗೆ ತಕ್ಕೋಗಿ ನ್ಯಾಯ ಕೊಟ್ಟು ನ್ಯಾಯ ಕೊಡ್ತಲೇ ಅವರು ನ್ಯಾಯ ತೀರ್ಮಾನ. ಎಲ್ಲ ಹೊರಗಡೆ ಗಾಡಿ ತಗಲಿಸ್ಬಿಟ್ಟಂಗ ಒಮ್ಮಿನಿ. ರಾಮದೇವ ಸ್ವಾಮಿ ಬಹಿಷ್ಕಾರ ಹಾಕಿದ್ರು ಸ್ವಾಮಿ. 4 ವರ್ಷದಿಂದ ನಮಗೆ ಅನ್ಯಾಯ ಒಂದ್ರ ಮೇಲೆ ಒಂದು ಅನ್ಯಾಯ ಮಾಡ್ತಾನೆ ಇದ್ದಾರೆ. ಬಹಿಷ್ಕಾರ ಹಾಕಿ ನಮ್ಮ 16,000 ರೂಪಾಯಿ ದುಡ್ಡು ಕಟ್ಟಿ ಅಂತ ಗ್ರಾಮದ ಯಜಮಾನಗಳೆಲ್ಲ ನಮ್ಮ ಬಹಿಷ್ಕಾರ ಹಾಕಿ 4 ವರ್ಷದಿಂದ ನಮ್ಮನ್ನು ದುಡ್ಡು ಕಟ್ಟಿ ಅಂತ ಭಾಳ ಇದು ಮಾಡ್ತಾರೆ ಸ್ವಾಮಿ. ನಮ್ಮಲ್ಲಿ ಅನ್ಯಾಯ ಆಗಿದ್ರು ಕೂಡ ನಮ್ಮ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಎಲ್ಲಿ ಕಟ್ಟೋದು ಸ್ವಾಮಿ ನಾವು? ಹಂಗಾಗಿ ನಾವು ಎಲ್ಲ ಕಡೆನೂ ಪ್ರಚಾರ ಮಾಡಿ ನಾವು ಎಲ್ಲ ತಿಳಿಸ್ತಾ ಇದ್ದೀವಿ ಸ್ವಾಮಿ. ಹಂಗಾರು ಸಿದ್ದರಾಮಯ್ಯನ ಮಗನ ಹತ್ರ ಹೇಳ್ಕೊಂಡಿದ್ದೀವಿ. ಬಂದು ನಾವು ಹೇಳಿ ಕಷ್ಟ ಹಿಂಗಿದೆ ಸ್ವಾಮಿ, ಊರಲ್ಲಿ ಬಹಿಷ್ಕಾರ ಹಾಕಿ 4 ವರ್ಷದಿಂದ ನಮ್ಮ ಬಗ್ಗೆ ಕಷ್ಟ ಬಗೆಹರಿಸ್ಕೊಡಿ ಸ್ವಾಮಿ ಅಂತ ಅವ್ರನ್ನೂ ಕೇಳಿದ್ದೀವಿ. ಮತ್ತು ಊರಲ್ಲಿ ಯಜಮಾನರುಗಳು ಈ ಥರ ಬಹಿಷ್ಕಾರ ಹಾಕಿ ಅಂತ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸ್ವಾಮಿ. ಅವರು ಕೂಡ ಕ್ರಮ ಜರುಗಿಸಿಲ್ಲ. ಮೇಲಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ಈಗ ಇವತ್ತಿಗೂ ಕೂಡ 12 ದಿನ ಆಯಿತು. 12 ದಿನದಿಂದ ಕೂಡ ನಮ್ಮ ಏನೋ ಕ್ರಮ ಜರುಗಿಸಿಲ್ಲ ಸ್ವಾಮಿ ಬಂದವರು. ಏನು ವಿಚಾರ ಗಲಾಟೆ ಆಗಿತ್ತು? ಏನು ಬಹಿಷ್ಕಾರ ಆಗ್ತದೆ ಸ್ವಾಮಿ? ಊರಿನ ಯಜಮಾನರುಗಳನ್ನ ಅನ್ಯಾಯ ಆಗಿದೆ ಅಂತೇಳಿ ಗ್ರಾಮಕ್ಕೆ ನ್ಯಾಯ ಪಂಚಾಯತಿ ಕೊಟ್ಟೆ. ಆ ನ್ಯಾಯ ಪಂಚಾಯತಿಲಿ ಹೋಗಿ ಅವನು ಬಂದು ಮನೆ ನುಗ್ಗಿರೋದಕ್ಕೆ ಅವನ ತಪ್ಪು, ಹೊಡೆದಿರೋದಕ್ಕೆ ನಿನ್ನ ತಪ್ಪು ಅಂತೇಳಿ ಅವನಿಗೂ ದಂಡ ಹಾಕ್ತೀವಿ, ನಿನಗೂ ದಂಡ ಹಾಕ್ತೀವಿ ಅಂತ ದಂಡ ಹಾಕಿರೋ ಸ್ವಾಮಿ. ನಾನು 300 ರೂಪಾಯಿ ಕೂಲಿಗೆ ದಂಡೆಯಲ್ಲಿ ಕಟ್ಟೋ ಸ್ವಾಮಿ. ಅನ್ಯಾಯ ಆಗಿದೆ, ನಂಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ರೆ ನಾನು ದಂಡ ಕಟ್ಟಿ ಅಂತ ಬಹಿಷ್ಕಾರ ಹಾಕ್ಬಿಟ್ಟು ಕೂತಾರ ಸ್ವಾಮಿ. ಮುಖ್ಯಮಂತ್ರಿಗಳು ಅಥವಾ ಆ ಊರಿನ ಯಾರಾದರೂ ನಾಯಕರಿಗೆ, ರಾಜಕಾರಣಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಈ ಸುದ್ದಿ ತಲುಪಿಸುವಂತ ಪ್ರಯತ್ನ ನಾವು ಕೂಡ ಮಾಡ್ತೀವಿ. ಇಂಥ ಅನಿಷ್ಟ ಪದ್ಧತಿಗೆ ಬ್ರೇಕ್ ಹಾಕಲೇಬೇಕು.